ಬೆಸಲ್ವಾಡಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಸಮರ್ಪಣೆ. ಗಾಳಿಪುರ ಮಹದೇವ ಅವರಿಂದ 4.5 ಕೆಜಿ ಬೆಳ್ಳಿ, ಗ್ರಾಮಸ್ಥರಿಂದ 1.5 ಕೆಜಿ ಬೆಳ್ಳಿ, ಒಟ್ಟು 6 ಕೆಜಿ ಬೆಳ್ಳಿ ಕವಚ. ಚಾಮರಾಜೇಶ್ವರ ಡೆವಲಪರ್ಸ್ ಮಾಲೀಕರಾದ ಗಾಳಿಪುರ ಮಹದೇವು ಅವರು ಬೆಸಲ್ವಾಡಿ ಗ್ರಾಮಸ್ಥರ ಸಹಕಾರದಲ್ಲಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನದಲ್ಲಿ ನೂತನ ಬೆಳ್ಳಿ ಕವಚ ಸಮರ್ಪಣೆ ಮಾಡಿದರು. ನೂತನ ಬೆಳ್ಳಿ ಕವಚ ತಂದ ಗಾಳಿಪುರ ಮಹದೇವು ಹಾಗೂ ಕುಟುಂಬದವರನ್ನ ಗ್ರಾಮಸ್ಥರು ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ನೂತನ ಬೆಳ್ಳಿ ಕವಚಕ್ಕೆ ಪೂಜೆ ಸಲ್ಲಿಸಿ ವಾದ್ಯಗೋಷ್ಠಿಯೊಂದಿಗೆ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಸಮರ್ಪಣೆ ಮಾಡಲಾಯಿತು. ಗ್ರಾಮದ ಗೌಡಿಕೆ ಬಿ ಶಾಂತಮಲ್ಲಪ್ಪ ಮಾತನಾಡಿ, ಗಾಳಿಪುರದ ಮಹದೇವು ಅವರು ಮನೆ ದೇವರು ನಮ್ಮ ಗ್ರಾಮದ ಲಕ್ಷ್ಮೀದೇವಿ ಅಮ್ಮನವರು. ಅವರು ರಥ ನಿರ್ಮಾಣಕ್ಕೂ ಸಹ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲದೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಧಾರಣೆ ಮಾಡಲು 4.5 ಕೆಜಿ ಬೆಳ್ಳಿ ಕೊಡುವುದಾಗಿ ತಿಳಿಸಿದರು. ಬೆಳ್ಳಿ ಕವಚ ತಯಾರಕರು ಸಾಲೋದಿಲ್ಲ, ಇನ್ನು 1.5 ಕೆಜಿ ಬೇಕು ಎಂದಾಗ ಆಗ ನಾವು ದೇವಸ್ಥಾನದ ವತಿಯಿಂದ 1.5 ಕೆಜಿ ಬೆಳ್ಳಿ ಕೊಟ್ಟಿದ್ದೇವೆ. ಹೊಸದಾಗಿ ಚಿನ್ನವನ್ನ ಮಾಡಿಸಿದ್ದೇವೆ. ಗಾಳಿಪುರ ಮಹದೇವ ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸುತ್ತೇವೆ ಎಂದರು. ದೇವಸ್ಥಾನಕ್ಕೆ ನೂತನ ಬೆಳ್ಳಿ ಕವಚ ಸಮರ್ಪಿಸಿದ ಗಾಳಿಪುರ ಮಹದೇವ ಮಾತನಾಡಿ, ಬೆಸಲವಾಡಿ ಶ್ರೀ ಲಕ್ಷ್ಮೀದೇವಿ ನಮ್ಮ ಮನೆ ದೇವರು ಆಗಿದ್ದು ಆಗಾಗ ಇಲ್ಲಿಗೆ ಪೂಜೆ ಮಾಡಿಸಲು ಬರ್ತಾ ಇದ್ವು. ನಮ್ಮ ಇಷ್ಟಾರ್ಥಗಳು ಈಡೇರಿತು. ಈ ದೇವರಿಗೆ ಏನನ್ನ ಮಾಡಿಸಬೇಕು ಎಂದ 1 ರಿಂದ 2 ಕೆಜಿ ಬೆಳ್ಳಿ ಮಾಡಿಸಬೇಕು ಎಂಬ ಆಸೆ ಬಂತು. ಆ ತಾಯಿಯ ಕೃಪೆಯಿಂದ 4.5 ಕೆಜಿ ಬೆಳ್ಳಿ ನೂತನ ಕವಚವನ್ನ ಮಾಡಿಸಲು ಮನಸ್ಸಾಯಿತು. ದೇವಸ್ಥಾನಕ್ಕೆ ಅಳತೆಯವರು ಬಂದಾಗ 4.5 ಕೆಜಿ ಬೆಳ್ಳಿ ಸಾಲುವುದಿಲ್ಲ, 6 ಕೆಜಿ ಬೇಕು ಎಂದರು. ಆಗ ಬೆಸಲ್ವಾಡಿ ಗ್ರಾಮಸ್ಥರ ಸಹಕಾರದಲ್ಲಿ 6 ಕೆಜಿಗೆ ನೂತನ ಬೆಳ್ಳಿ ಕವಚ ಮಾಡಿಸಿ ಇದು ಲಕ್ಷ್ಮೀದೇವಿ ಅಮ್ಮನವರಿಗೆ ಸಮರ್ಪಿಸಲಾಯಿತು. ಇದು ತುಂಬಾ ಖುಷಿ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಜಿ ಮಹದೇವಪ್ಪ, ಆನಂದ ಡೈರಿ, ಮಹೇಶ, ಪಿ ನಾಗರಾಜು, ಮಹದೇವಪ್ಪ, ಬಿಬಿ ನಾಗರಾಜು, ಸಿದ್ದನಾಯ್ಕ, ನಾರಾಯಣ ನಾಯ್ಕ, ರಾಜು, ಸಿದ್ದಶೆಟ್ಟಿ, ಸಿದ್ದಮಲ್ಲಪ್ಪ, ಬೆಳ್ಳಶೆಟ್ಟಿ, ವೆಂಕಟಪ್ಪ, ಕೊಳ್ಳೇಗಾಲದ ಪದ್ಮನಾಭ, ಸತ್ಯನಾರಾಯಣ, ಕುಮಾರಸ್ವಾಮಿ ಹಾಗೂ ಗ್ರಾಮದ ಎಲ್ಲ ಕೋಮಿನ ಯಜಮಾನರು, ಗಾಳಿಪುರ ಗ್ರಾಮದ ಯಜಮಾನರು, ಗ್ರಾಮಸ್ಥರು ಹಾಜರಿದ್ದರು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಇವತ್ತು ಈ ಬೆಸಲವಾಡಿ ಗ್ರಾಮದಲ್ಲಿ ಏನೋ ಒಂದು ಒಳ್ಳೆ ಸುದಿನ, ಒಂದು ಒಳ್ಳೆ ದಿನ, ಒಳ್ಳೆ ಕಾಲ, ಒಳ್ಳೆ ಪರ್ವ ಬಂದಿದೆ. ಈ ಒಂದು ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ನಮ್ಮ ಹಿರಿಕರು ಹೇಳ್ತಾ ಇದ್ರು. ನಾವು ಇಲ್ಲಿಗೆ ನಮ್ಮ ವಂಶ ಪೂಜಾರಿಗಳಾಗಿದ್ವಿ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ. ಇವತ್ತು ನಮ್ಮ ಅಣ್ಣನ ಮಗ ಇದ್ದಾನೆ, ಹಾಗೆ ನಮ್ಮ ಗ್ರಾಮಸ್ಥರು ಎಲ್ಲ ಪೂಜಾರಿಗಳೇ. ಈ ಒಂದು ಪೂಜಾ ಸ್ಥಾನದಲ್ಲಿ ಈ ಒಂದು ಪೂಜಾ ಸ್ಥಾನದಲ್ಲಿ ಈ ಒಂದು 15 ವರ್ಷಗಳ ಹಿಂದೆ ಇದು ದೇವಸ್ಥಾನ ತುಂಬಾ ಎಲ್ಲಾ ಕಡೆ ಪಾಳು ಬಿದ್ದು ಎಲ್ಲ ಹಾಳಾಗಿತ್ತು. ಬರೀ ಪೂಜೆ ಮಾತ್ರ ನಡೀತಾ ಇತ್ತು. ಆಗ ಸುಮಾರು ಸಾರ್ವಜನಿಕರು ಮತ್ತೆ ಊರಿನವರು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತು 15 ವರ್ಷ ಹಿಂದೆ ಏನು ಪೂಜಾ ಕಾರ್ಯಕ್ರಮಗಳು ನಡೀತು ಆವತ್ತಿನ ಫಲ ಇವತ್ತು ಅದಕ್ಕಿಂತ ತುಂಬಾ ಚೆನ್ನಾಗಿ ಈಗ ನಮ್ಮ ಪಕ್ಕದ ಗ್ರಾಮದವರೇ, ನಮ್ಮ ಇಲ್ಲಿ ಲೋಕಲ್ ಜನಾಂಗದವರೇ, ನಮ್ಮ ಮಹಾದೇವ್ ಇದ್ದಾರೆ, ಇವ್ರ ಸಹಕಾರದಿಂದ ಇವತ್ತು ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿದಂತ ಇದು ಹೆಚ್ಚಿನ ಒಂದು ಕಾಣಿಕೆಯನ್ನ ದೇವರಿಗೆ ನೀಡಿ ಒಂದು ಬೆಳ್ಳಿ ಕವಚವನ್ನ ಲಕ್ಷ್ಮೀದೇವಿಗೆ ಅರ್ಪಿಸಿದ್ದಾರೆ. ಇವತ್ತು ಅದನ್ನ ಇಡೀ ಗ್ರಾಮದ ಎಲ್ಲಾ ಜನಾಂಗನು ಸರ್ವ ಉತ್ತಮಮುಖವಾಗಿ ಎಲ್ಲರೂ ಅವ್ರನ್ನ ಅಭಿನಂದಿಸಿ ಈ ಒಂದು ಬೆಳ್ಳಿ ಕವಚವನ್ನ ಸ್ವೀಕಾರ ಮಾಡಿ ದೇವರಿಗೆ ಇವತ್ತು ಅಲಂಕಾರ ಮಾಡಿದ್ದೀವಿ. ಹಾಗಾಗಿ ದೇವರು ಮಹಾದೇವ್ ಅವರ ಕುಟುಂಬಕ್ಕೆ, ಮಹಾದೇವ್ ಅವರಿಗೆ ಒಳ್ಳೆ ಭಾಗ್ಯವನ್ನು ಕೊಟ್ಟು, ಒಳ್ಳೆ ಸೌಭಾಗ್ಯವನ್ನು ಕೊಟ್ಟು, ಆರೋಗ್ಯ ವೃದ್ಧಿ ಕೊಟ್ಟು ಅವ್ರನ್ನ ಇನ್ನು ಮುಂದೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿ ಅಂತ ಆ ದೇವಿ ಪರವಾಗಿ ನಾವೆಲ್ಲ ಕೇಳ್ಕೊತೀವಿ. ಮತ್ತೆ ಹಾಗೆ ಇವತ್ತೇನು ಎಲ್ಲ ಜನ ನೆರೆದಿದ್ದಾರೆ. ಈಗ ಮಧ್ಯಾಹ್ನದ ಒಂದು ದೇವಿ ಪ್ರಸಾದ ಇದೆ, ಪ್ರಸಾದ ಸ್ವೀಕರಿಸಿ ಹಾಗೆ ಈ ದೇವರು ಇವತ್ತೇ ಇಲ್ಲಿ ದೇವ್ರ ಮುಂದೆ ನಾವು ಕಂಕಣ ತೊಡ್ತಾ ಇದ್ದೀವಿ. ಇದೇ ತರ ಎಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ಮುಂದೆ ಬರೋ ದಿನಗಳಲ್ಲಿ ಅವಳು ಏನು ತೇರನ್ನ ಮಾಡಿಸಿ ಸುಮಾರು ವರ್ಷಗಳಿಂದ ಹಂಗೆ ನಿಂತಿದೆ, ಅದನ್ನ ಎಲ್ಲರ ಮನದಲ್ಲಿ ಆ ದೇವತೆ ನಾಟಿ ಈ ಒಂದು ದೇವ್ರ ಕಾರ್ಯ ಮಾಡಿಸಿ ಒಂದು ಜಾತ್ರೆ ಅನ್ನೋದನ್ನ ಮಾಡಿಸಿ ಎಲ್ಲ ಹಿರೀಕರು ಪಾಪ ಕಾಯ್ತಾ ಇದ್ದಾರೆ. ವಯಸ್ಸಾಗಿರೋರೆಲ್ಲ ಅವ್ರೇನು ನಾವು ಒಂದು ಜಾತ್ರೆ ನೋಡಿ ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆ. ಅದಕ್ಕೆ ಆ ತಾಯಿ ಇವತ್ತಿಂದ ಕೃಪೆ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ಬೇಗ ಅವಳು ಜಾತ್ರೆ ಮಾಡಿಸ್ಕೊಳ್ಳಿ ಅಂತ ಈ ದೇವಿ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದೇವಸ್ಥಾನದ ವಿಶೇಷ ಏನು ಸಂಪ್ರದಾಯ? ಈ ದೇವಸ್ಥಾನದ ವಿಶೇಷ ಹೆಂಗಂದ್ರೆ ಇದು ಸುಮಾರು ನಮಗೂ ಗೊತ್ತಿಲ್ಲ, ಇವನ್ ನಮ್ಮ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಹಿಂದಿನ ತಲಾಂತದಲ್ಲಿ ಒಂದು ಗುಡಿ ಅಂತ ಮಾಡಿದ್ರು, ಇದನ್ನ ಲಕ್ಷ್ಮೀ ದೇವಿ ಗುಡಿ ಅಂತ. ಇದನ್ನ ಒಂದು ಹೇಳ್ತಾಳೆ, ಈ ದೇವಿಗೆ ರಾತ್ರಿನೂ ನಿದ್ದೆ ಇಲ್ಲ, ಬೆಳೆ ಕಾಸಿಗೆ ಬೆಳಗಾನ ಸುತ್ತವಳು ಅಂತ.
ಇದರ ಅರ್ಥ. ಪೂರ್ವಜರು ಹೇಳ್ತಾ ಇದ್ರು. ಅಂದ್ರೆ ಈ ನಮ್ಮ ತಂದೆ ಕಾಲ ನಾವು ನೋಡ್ತಾ ಇದ್ವಿ, ಬಾಗ್ಲೇ ಆಗ್ತಾ ಇರ್ಲಿಲ್ಲ. ಇದು ದೀಪ ಹಚ್ಚಿ ಬಿಟ್ಬಿಟ್ರೆ ಎಲ್ಲ ಅಲ್ಲಿ ದೇವರು ಕಾಣ್ತಾ ಇತ್ತು, ರೋಡ್ಗೆ ಈ ಕಟ್ಟೆ ಇಲ್ಲಿ ಕಾಣ್ತಾ ಇತ್ತು. ಈ ವಿಶೇಷತೆ ಏನಂದ್ರೆ ಇವತ್ತಿಗೂ ಸಹ ನೀವು ಎಲ್ಲಿಂದ ಬನ್ನಿ, ಏನು ನನಗೆ ಆಗ್ಬೇಕು ಇಂಥ ಕಾರ್ಯ, ನಾನು ಇನ್ನ ಭಕ್ತನಾಗಿರ್ತೀನಿ ಅಂತ ಯಾವನು ಆಶಯ ಮಾಡ್ಕೋತಾರೋ, ಯಾವ ವ್ಯಕ್ತಿ ಇಲ್ಲಿ ಬರ್ತಾರೆ, ಸುಮಾರು ಒಂದು 25-30 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ರು. ಅವಾಗೆಲ್ಲ ವೆಹಿಕಲ್ ಇರ್ಲಿಲ್ಲ. ಸೊ ಆಗಿಂದ ಕಾಲದಿಂದ ಬಂದು ನೆನ್ಸ್ಕೊಂಡು ಏನು ಬಂದು ಪೂಜೆ ಮಾಡಿ ಹೋಗ್ತಾರೆ. ಅವ್ರು ಇವತ್ತಿಗೂ ದೇವರು ಚೆನ್ನಾಗಿಟ್ಟಿದ್ದಾರೆ. ಆ ಹರಕೆ ನೆರವೇರಿದ್ರೆ ಆ ದೇವತೆಗೆ ಅವಳು ಏನ್ ಮಾಡ್ಬೇಕು ಆ ಒಂದು ಆಶಿಸ್ತಾಳೆ. ಕೆಂಪೇಗೌಡ ಅಂತ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ನನ್ನ ಈ ತಾಯಿನೇ ನನ್ನ ಕೃಪೆ. ನಾನು ಪ್ರಥಮ ಬಾರಿಗೆ ನಾನು ಇಲ್ಲಿ ಹುಟ್ಟು ಇದೇ ಸ್ಕೂಲಲ್ಲಿ ನಾನು ಓದಿದ್ದು. 7ನೇ ಕ್ಲಾಸ್ ಇಲ್ಲಿ ಮಾಡಿಕೊಂಡು ವೆಂಕಟೇಶ್ವರ ಹೈಸ್ಕೂಲ್ ಮಾಡಿ, ಚಾಮರಾಜನಗರ JSS ಕಾಲೇಜ್ ಡಿಗ್ರಿ ಮಾಡಿ, ಕಾನ್ಸ್ಟೇಬಲ್ ಆಗಿ ಹನೂರಲ್ಲಿ ಸೇರಿ, ನಂತರ ಅಲ್ಲಿಂದ ನಾನು ಮತ್ತೆ 2003ನಲ್ಲಿ ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಿ 10 ವರ್ಷ ಕಾಲ ಒಂದೇ ಹಲ್ಸೂರು ಸಬ್ ಡಿವಿಷನ್ ಅಂತ ಮಾಡಿ, ದೆನ್ ಅಲ್ಲಿಂದ ನಾನು ಇನ್ನು 13 ವರ್ಷ ಆಗಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ, ಇನ್ನ ನನ್ನ ಸರ್ವಿಸ್ 3 ವರ್ಷ ಇದೆ. ಆ ದೇವತೆ ಏನ್ ಶಕ್ತಿ ಕೊಟ್ಟಿದ್ದಾಳೆ, ಶಕ್ತಿ ಇರೋವರೆಗೂ ನಾನು ಸೇವೆ ಮಾಡ್ತೀನಿ. ನಮ್ಮ ಬಿಸಿಲವಾಡಿ ಗ್ರಾಮಕ್ಕೆ ನಮ್ಮ ಗಾಳಿಪುರದ ಮಹಾದೇವರವರು ಅವ್ರ ಸೇವಾರ್ಥವಾಗಿ ಅಮ್ಮನವ್ರಿಗೆ ಲಕ್ಷ್ಮೀ ಕವಚಾಧರಣೆಯನ್ನು ಕೂಡ 4.5 kg ಒಂದು ವ್ಯವಸ್ಥೆ ಒಳಗಡೆ ನಮ್ಮ ಗ್ರಾಮಕ್ಕೆ ತಂದು ಒಪ್ಪಿಸಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅವ್ರು ಎಲೆಮರೆಕಾಯಿ ರೀತಿ ಯಾವುದೇ ಥರ ವಿಚಾರನ ಹೇಳ್ಕೊಳ್ಳದೆ ನಾವು ಕಾಣಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ತಿದ್ರು. ಅದು ಕೂಡ ನಮ್ಮ ಗೌಡ್ಕಿಯವರು ಊರಿಗೆ ಎಲ್ಲ ಕೋಮು ಜನಾಂಗದವ್ರಿಗೆಲ್ಲ ವಿಷಯ ತಿಳಿಸಿ ನಾವು ನಮ್ಮ ಗ್ರಾಮದಿಂದ ಕೂಡ ಬೆಳ್ಳಿ ಹಾಕಿ, ಅದ್ರ ಜೊತೆಗೆ 6 kg ಒಟ್ಟಿಗೆ 6 kg ನಮ್ಮ ತಾಯಿನ ಒಂದು ಇದು ಮಾಡಿದ್ದೀವಿ, ಬೆಳ್ಳಿ ಕವಚಾಧರಣೆ ಮಾಡಿಸ್ತೀವಿ. ಆ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇವತ್ತು ಏರ್ಪಡಿಸಿದ್ದೀವಿ. ಎಲ್ಲ ಕೋಮು ಜನಾಂಗದವರು ಕೂಡ ಅವರೇ ಜವಾಬ್ದಾರಿ ತಗೊಂಡು ಅಂತ ಸಂತರ್ಪಣೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಜೊತೆಗೆ ನಾವು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ತರ ಗ್ರಾಮದಲ್ಲೂ ಕೂಡ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಇವತ್ತು ಮನೆಗೊಂದು ಆಳ್ ರೀತಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ತುಂಬಾ ವರ್ಷಗಳಿಂದ ದೇವಸ್ಥಾನ ಬರ್ತಾ ಇದ್ದು ನಾವು ಸುಮ್ಮನೆ ಒಂದು ಸಣ್ಣ ಆಸೆಯಿಂದ ಒಂದು ಏನೋ ಒಂದು ಮಾಡಿಸ್ಬೇಕು ಅಂತ ಮನಸ್ಸಲ್ಲಿತ್ತು ಸರ್. ಸರಿನಾ, ಆ ಒಂದು ಕಾರಣಕ್ಕೆ ಒಂದು ಸಣ್ಣದಾಗಿ ಒಂದು kg 2 kg ಮಾಡಿಸ್ಬೇಕು ಅಂತಂದು ತಾಯಿ ಕೃಪೆಯಿಂದ ಒಂದು 4 kg ಬೆಳ್ಳಿ ಮಾಡಿಸ್ಬೇಕು ಅನ್ನಿಸ್ದಾಗ ಆಗ ಮಾಡಿಸೋರ್ನ ಅಳ್ತಾ ಮಾಡಿಸೋರು ಕರೆದಿದ್ದು ನಾವು. ಅವರು 4 kg ಆಗಲ್ಲ 6 kg ಬೇಕು ಅಂತಂದ್ರು. ನಮ್ಮ ಬಿಸಿಲೋಡಿ ಗ್ರಾಮಸ್ಥರೆಲ್ಲ ಸೇರಿ ಮಾಡಿಸ್ತಿದ್ದೀವಿ, ದೊಡ್ಡದಾಗೆ ಮಾಡ್ಸವ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ಅವ್ರು ತುಂಬಾ ಸಪೋರ್ಟ್ ಮಾಡಿ ನಮ್ಮ ಜೊತೆ ಪ್ರೋಸೆಸ್ ಮಾಡಿ ಪ್ರತಿ ಒಂದಕ್ಕೂ ನಮ್ಮ ಜೊತೆ ಬೆನ್ನೆಲುಬು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಟ್ಟಿದ್ದಾರೆ ಸರ್. ಹಂಗೆ ನಮ್ಮ ದೇವಸ್ಥಾನ ಇದು ನಮ್ಗೆ ಮೂಲತಃ ನಾವು ಬಿಸಿಲೋಡಿಯವರು ಅಂತಿದ್ವಿ, ಬಿಸಿಲೋಡಿಯವರು. ಅದರಿಂದ ನಮ್ಗೆ ಈ ತಾಯಿಗೆ ಒಂದು ನಮ್ಗೇನೋ ಸಣ್ಣ ಆಸೆ, ನಾವು ಏನ್ ಅನ್ಕೊಂತೀವಿ ನೆರವೇರಿಸಿದ್ರೆ ತಾಯಿ ಆ ಒಂದು ಆಸೆಯಿಂದ ಮಾಡಿಸ್ತೀವಿ ಸರ್. ಒಟ್ಟು ನಿಮ್ಮ ಇಷ್ಟಾರ್ಥ ಈಡೇರಿದೆ ಸರ್. ಅದು ಪ್ರಯುಕ್ತನೇ ಮಾಡಿಸಿದೆ. ಹೌದು ಸರ್. ಏನಿಸ್ತದೆ ನಿಮ್ಗೆ? ಏನಿಸ್ತದೆ ಈಗ? ತುಂಬಾ ಖುಷಿ ಆಗ್ತದೆ ಸರ್. ಆ ತಾಯಿ ತುಂಬಾ ನಾವು ಒಂದ್ಕಡೆಯಿಂದ ಎಲ್ಲ ನಿರ್ವಹಿಸಿದ ತಾಯಿ. ಹೌದಾ? ಸುಮಾರು ಅಂದಾಜು ಎಷ್ಟಾಯ್ತು ಅಮೌಂಟ್ ಸರ್? ಅಮೌಂಟ್ ಏನು ಮಾಡೋದು ಬೇಡಿ ಸರ್, ದಯವಿಟ್ಟು ಎಲ್ಲೂ ಅಮೌಂಟ್ ಯಾವುದೇ ತರ ಎಲ್ಲೂ ಪ್ರಸ್ತಾಪ ಮಾಡಿಸೋದು ಬೇಡಿ. ಅದನ್ನ ಇದು ಪಬ್ಲಿಸಿಟಿನೂ ಬೇಡ ಅಂತ ಇದ್ದು ಸರ್. ನಾವು ಲಕ್ಷ್ಮೀದೇವಿ ದೇವ್ರ ಒಕ್ಲು ಮೊದಲು ನಮಗೆ ತೇರ್ ಮಾಡಾಗಲು 1.5 ಲಕ್ಷ ಕೊಟ್ರೆ, ಇದರಲ್ಲಿ 4.25 kg ಬೆಳ್ಳಿ ಕೊಡ್ತೀನಿ ಅಂದರು. ಇದು ಮಾಡೋರು ಏನು ಮಾಡಿದ್ರು, ಸಾಲದಲ್ಲಿ ಇನ್ನೊಂದು 1.25 kg ಬೇಕು ಅಂದರು. ಆಗ ನಾವು ದೇವಸ್ಥಾನ ವತಿಯಿಂದ 1.25 kg ಬೆಳ್ಳಿನೂ ಕೊಟ್ಟಿವಿ, ಚಿನ್ನನೂ ಮಾಡಿಸಿವಿ ಪುನಃ ಹೊಸದಾಗಿ. ಇವರು ಇದ್ರ ಬಗ್ಗೆ ಬಹಳ ಗೌರವಿತವಾಗಿ ಬರ್ತಾರೆ. ಇದ್ರ ಬಗ್ಗೆ ಏನಂತಾರೆ ನೀವು? ಇದ್ರ ಬಗ್ಗೆ ಏನು ಸುಮ್ಗೆ ನಮಗೆ ಖುಷಿ ಆಯ್ತು. ಈಗ ಅವ್ರು ಇವತ್ತಲ್ಲ ಸುಮಾರಾಗಿ ಬರ್ತಾ ಇದ್ರಂತ ನಮಗೂ ವಿಚಾರ ಗೊತ್ತಿಲ್ಲ. ನಾನು ಈ ರೀತಿ ನನ್ನ ಹೆಸರು ಹೇಳಬೇಡಿ, ದುಡ್ಡು ಕೊಟ್ಟದ್ದು